ನೀವು ಹೈಕಮಾಂಡ್ ಯಾರನ್ನಾರ ಇಟ್ಕೊಳ್ಳಿ, ಯಾರನ್ನಾರ ಮಾಡಿ, ಏನು ನೀವು ಮಾತಾಡಿದ್ದೀರಾ ಅದು ನಡ್ಸ್ಕೋತೀರಾ ಅಥವಾ ನೀವು ಮಾತಾಡಿದ್ದೀರೋ ಇಲ್ವೋ, ಇದು ಚರ್ಚೆಗೆ ಒಂದು ಫೈನಲ್ ಅಂತ ಬಂದ್ಬಿಡ್ಲಿ. ಸುಮ್ಮನೆ ಇದರಿಂದ ಮುಜುಗರ. ಈಗ ಮುಂದೆ JP ಬರ್ತಾ ಇದೆ, TP ಬರ್ತಾ ಇದೆ, ಸುಮಾರು ಚುನಾವಣೆಗಳು ಬರ್ತಾ ಇದ್ದಾವೆ. ಇವೆಲ್ಲವಕ್ಕೂ ಕೂಡ ಒಂದು ಅಂತಿಮ ರೂಪ ಬೇಕಲ್ಲ ನಮಗೆ. ನಾವು ಜನಗಳ ಬಳಿ ಹೋದಾಗ ನಾವು ಎಲ್ಲಿ ಹೋದ್ರೂ ಇದೇ ಚರ್ಚೆ. ನೀವು ಮಾಧ್ಯಮದವರು ಇದನ್ನೇ ಕೇಳ್ತೀರಾ, ನಾವು ಯಾವ ಊರಿಗೆ ಹೋದ್ರೂ ನೀವು ಇದನ್ನೇ ಕೇಳ್ತೀರಾ, ಯಾವ ಹಳ್ಳಿಗೆ ಹೋದ್ರೂ ಇದನ್ನೇ ಕೇಳ್ತಾರೆ, ಏನಾಯಿತು ಏನಾಯಿತು ಅಂತ. ಅದಕ್ಕೆ ಒಂದು ಅಂತಿಮ ರೂಪ ಕೊಡಿ ಹೈಕಮಾಂಡು, ನೀವೇನಾದರೂ ಕೊಡಿ. ಇಷ್ಟೊಂದು ದೊಡ್ಡ ಮಟ್ಟದ ಶಾಸಕರು ಕೇಳ್ತಾ ಇದ್ರು ಕೂಡ ಹೈಕಮಾಂಡ್ ಯಾರು ಏನು ಕೇಳ್ತಾ ಇಲ್ಲ ರೀ. ಹೈಕಮಾಂಡ್ ಏನಾಯ್ತು ಅದ್ರ ಮನಸ್ಸಲ್ಲಿ ಗೊತ್ತಿಲ್ಲ. ನಾವು ಅಂತಿಮ ಯಾರು ಏನು ಇವ್ರ ಪರ ಅವ್ರ ಪರ ಅಂತ ನಾವೇನು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರ್ತಕ್ಕಂಥದ್ದು ಇದಕ್ಕೆ ಅಂತಿಮವಾದಂಥ ತೆರೆ ಎಳೀರಿ. ಈ ಚರ್ಚೆ ನಿಲ್ಲಿಸಿ, ಇಲ್ಲಿಗೆ ಚರ್ಚೆ ನಿಂತುಬಿಡ್ಬೇಕು. ಈ ಚರ್ಚೆಯಿಂದ ನಮಗೆ ಸಾಕಷ್ಟು ಹಾನಿ ಆಗ್ತದೆ ಅಂತೇಳಿ ನಮ್ಮ ಎಲ್ಲ ಶಾಸಕರ ಅಭಿಪ್ರಾಯ. ನ್ಯಾಚುರಲ್ ಅಲ್ವಾ ಅದು, ನ್ಯಾಚುರಲ್. ಈಗ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದಾಗ ಒಂದು ಸಣ್ಣ ಕೆಟ್ಟ ಕೆಲಸದಿಂದನೇ ನಮಗೆ ಹಿನ್ನಡೆ ಆಗ್ಬೋದಲ್ವಾ. ಅದು ಆಗೋದು ಬೇಡ ಅಂತೇಳಿ ನಾವೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀವಿ ಕ್ಷೇತ್ರದಲ್ಲಿ. ಇದೊಂದು ಚರ್ಚೆಯಿಂದ ನಮಗೆಲ್ಲರಿಗೂ ಕೂಡ ಇರಿಸು ಮುರುಸು ಆಗೋದು ಬೇಡ ಅಂತಕ್ಕಂಥದ್ದು ಅದ್ರ ಉದ್ದೇಶ ಅಷ್ಟೇ. ಇದನ್ನು ಈ ಅಭಿಪ್ರಾಯ ತಗೊಂಡು ಸರ್ ದೆಹಲಿಗೆ ಹೋಗೋದಕ್ಕೆ ಏನಾದ್ರು ನಿರ್ಧಾರ ಆಗಿದೆಯಾ? ಅದೆಲ್ಲ ದೆಹಲಿಗೆ ಹೋಗಿ ಅಲ್ಲೋಗಿ ಹೇಳೋವಂಥದ್ದು ಏನಿಲ್ಲ. ಈ ಅಭಿಪ್ರಾಯನೇ ಡೆಲ್ಲಿಯವ್ರಿಗೆ ಗೊತ್ತು, ಎಲ್ರಿಗೂ ಕೂಡ ಗೊತ್ತಿದೆ. ಅವರೇ ಒಂದು ತೀರ್ಮಾನಕ್ಕೆ ಬರಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ. ಯಾರು ಹೇಳಿದ್ರು? ಗೊತ್ತಿಲ್ಲ, ಇಲ್ಲ ಅದನ್ನ, ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ನಾನು ಬರ್ತಡೇಗೆ ಲೀಡ್ ಮಾಡಿದ್ದೆ ಅಷ್ಟೇ, ಎಲ್ಲದಕ್ಕೂ ನಾನು ಲೀಡ್ ಮಾಡಲ್ಲ. ಆಡಳಿತದ ಮೇಲೆ ಏನು ಪರಿಣಾಮ ಬೀರ್ತಾ ಇಲ್ಲ. ಆಡಳಿತದ ಮೇಲೆ ಪರಿಣಾಮ ಬೀರಲ್ಲ, ಸಾರ್ವಜನಿಕರ ಮೇಲೆ ಪರಿಣಾಮ ಬೀರ್ತದೆ. ಆಡಳಿತ ನಡೀತಾ ಇದೆ, ಆಡಳಿತದಲ್ಲಿ ಏನು ಸಮಸ್ಯೆ ಇಲ್ಲ. ಆದರೆ ಸಾರ್ವಜನಿಕರ ಮೇಲೆ ಪರಿಣಾಮ ಬೀರ್ತದೆ. ಸಾರ್ವಜನಿಕರು ಕೂಡ ಚರ್ಚೆಗೆ ಇಳಿದ್ಬಿಟ್ಟವ್ರು ಇದೇ ವಿಚಾರವಾಗಿ. ನೀವು ಮಾಧ್ಯಮದವರೇ ಮಾಡಿದ್ದು ಇದನ್ನು, ಸುಮ್ಮನೆ ಇದ್ದಿದ್ದ ಮಾಧ್ಯಮದವ್ರು ಹೇಳಿ ನಿಮ್ಮ ಮಾಧ್ಯಮದಲ್ಲಿ ಸಾರ್ವಜನಿಕರು ಚರ್ಚೆ ಮಾಡೋಕೆ ಮಾಡ್ಬಿಟ್ಟಿದ್ದೀವಿ. ನಾವೆಲ್ಲಿ ದೆಹಲಿಗೆ ಹೋಗಿದ್ದು? ನಾವೇನ್ಕೋ ಡೈಲಿಗೆ ಹೋದ್ರೆ ಅದಕ್ಕೂ ಹೊಡಿತೀರ, ನಾನೆಲ್ಲೋ ಹೋದ್ರೆ ದೇವಸ್ಥಾನಕ್ಕೆ ಹೋದ್ರೆ ಅದಕ್ಕೂ ಹೊಡಿತೀರ, ನಾನೆಲ್ಲೋ ಒಂದು ಬರ್ತಡೇ ಮಾಡ್ಕೊಂಡ್ರೆ ಅದಕ್ಕೂ ಬಣ ರಾಜಕೀಯ ಅಂತೀರಾ. ನಾವ್ ಏನ್ ಮಾಡುವ ಹೇಳಿ? 2028ಕ್ಕೆ ಚುನಾವಣೆ ಅಂದ್ರೆ ಸರ್ಕಾರ ಬರೋದು ಕಷ್ಟ ಆಗುತ್ತೆ, ಇತ್ಯರ್ಥ ಆಗದೆ ಇದೆ ಅಂತ ತಾವು ಹೇಳಿದ್ರಿ. ಈ ತರ ಅಭಿಪ್ರಾಯ ಎಲ್ಲ MLA-ಗಳಲ್ಲೂ ಇದೆಯಾ? ಎಲ್ಲ MLA-ಗಳು, ಸಾಕಷ್ಟು ಜನ MLA-ಗಳಲ್ಲೂ ಕೂಡ ಅಭಿಪ್ರಾಯ ಇದೆ. ಇದು ಏನಾರ ಒಂದು ಅಂತಿಮವಾದಂಥ ರೂಪ ಕೊಡಬೇಕು ಹೈಕಮಾಂಡ್ ಅಂತಕ್ಕಂಥದ್ದು ಉದ್ದೇಶ, ಇದ್ರ ಉದ್ದೇಶ ಅಷ್ಟೇ. ವಿರೋಧ ಪಕ್ಷದ ನಾಯಕರ ಆರೋಪ ಸಿದ್ದರಾಮಯ್ಯನವರ ಗಮನ ಆಡಳಿತದ ಮೇಲಿಲ್ಲ, ನಿಮ್ಗಳ ಮೇಲಿದೆ. DK ಅವ್ರ ಕಡೆ ಎಷ್ಟು ಜನ ಇದ್ದಾರೆ, ಅವ್ರು ಎಲ್ಲಿ ಸೇರ್ತಾರೆ? ಈಗ ವಿರೋಧ ಪಕ್ಷದವ್ರು ಇನ್ನೇನು ಆರೋಪ ಮಾಡ್ಬೇಕು? ಅವರು ಅಶೋಕಣ್ಣ ಅವ್ರ ಆರೋಪನೇ ಆಯಿತು. ನಮ್ದೇನೋ ಹಿಂಗೈತೆ, ನಿಮ್ದೇನದೆ BJP-ಲಿ? ನಿಮ್ಮ ಇನ್ನೂ ನಿಮ್ಮ ಅಧ್ಯಕ್ಷರು ಮಾಡ್ಕೊಳಕ್ಕೆ ಆಗಲಿಲ್ಲ.